ಇನ್ನು ಬಸವ ಕಲ್ಯಾಣದಲ್ಲಿ ಬೃಹತ್ ಹಿಂದೂ ಸಮಾವೇಶ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಭಾಗಿಗೆ ಅವಕಾಶ ನೀಡಲಾಗಿದೆ. ಷರತ್ತುಬದ್ಧ ಅನುಮತಿ ನೀಡಿದ ಕಲಬುರಗಿ ಹೈಕೋರ್ಟ್. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಜೂನ್ 28ರಂದು ನಡೆಯಲಿರುವ ಬೃಹತ್ ಹಿಂದೂ ಸಮಾವೇಶಕ್ಕೆ ಇದೀಗ ಕಲಬುರಗಿ ಹೈಕೋರ್ಟ್ ಪೀಠ ಷರತ್ತುಬದ್ಧ ಅನುಮತಿಯನ್ನ ಕೊಟ್ಟಿದೆ. ಕಲಬುರಗಿ ಹೈಕೋರ್ಟ್ನಿಂದ ಸಮಾವೇಶಕ್ಕೆ ಅನುಮತಿ ಸಿಕ್ಕಿದೆ. ಜೂನ್ 28ರಂದು ಬೀದರ್ನ ಬಸವ ಕಲ್ಯಾಣದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಕನೇರಿ ಸ್ವಾಮೀಜಿ ಭಾಷಣ ಮಾಡದಂತೆ ಅಫಿಡವಿಟ್ ಸಲ್ಲಿಕೆ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಅನುಮತಿ ಸಿಕ್ಕಿರತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ 2500 ಜನ ಭಾಗಿಯಾಗೋದಕ್ಕೆ ಅನುಮತಿ ಸಿಕ್ಕಿದೆ. ಅನುಮತಿಯನ್ನ ಈಗ ಕೋರ್ಟ್ ನೀಡಿದೆ. ಕಾನೂನು ಸುವ್ಯವಸ್ಥೆ ಹಾಳು ಮಾಡದಂತೆ ಕಾರ್ಯಕ್ರಮ ನಡೆಸಬೇಕು ಅಂತ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಕಾನೂನು ಸುವ್ಯವಸ್ಥೆ ಹಾಳಾದರೆ ಅದಕ್ಕೆ ಆಯೋಜಕರು ನೇರ ಹೊಣೆಗಾರಿಕೆ ಅಂತ ಕೂಡ ಕೋರ್ಟ್ ಹೇಳಿದೆ. ಕನೇರಿ ಸ್ವಾಮೀಜಿ ಪರ ವೆಂಕಟೇಶ್ ದಳವಾಯಿ ವಾದ ಕೂಡ ಮಂಡನೆ ಮಾಡಿದ್ದಾರೆ. ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ವಾದ ಮಂಡನೆ ಮಾಡಿದರೆ, ಇನ್ನು ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಅನುಮತಿ ನೀಡಿ ಆದೇಶವನ್ನು ಕೊಟ್ಟಿದ್ದಾರೆ. ಈ ಸಮಾವೇಶದ ಸುತ್ತ ಸಾಕಷ್ಟು ವಿವಾದ, ವಿರೋಧ, ಕಾನೂನು ಹೋರಾಟ ನಡೆದಿದ್ದ ಸಂದರ್ಭದಲ್ಲಿ ಇದೀಗ ನ್ಯಾಯಾಲಯದ ಆದೇಶ ಕಾರ್ಯಕ್ರಮಕ್ಕೆ ದೊಡ್ಡ ತಿರುವನ್ನು ಕೊಟ್ಟಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ವಿಶ್ವ. ವಿಶ್ವ, ಇದೀಗ ಅನುಮತಿ ಕೊಟ್ಟಿರತಕ್ಕಂಥದ್ದು, ಈಗ ಆ ಒಂದು ಕಾರ್ಯಕ್ರಮ ಯಾವಾಗ ನಡೆಯುತ್ತೆ, ಎಷ್ಟು ಜನ ಸೇರ್ತಾರೆ, ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ ವಿಶ್ವ. ಖಂಡಿತ ಪ್ರಮೋದ್, ಮುಂದಿನ ತಿಂಗಳು 28ನೇ ತಾರೀಕು ಏನೋ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಒಂದು ಬೃಹತ್ ಆದಂತ ಒಂದು ಹಿಂದೂ ಸಮಾವೇಶವನ್ನ ಆಯೋಜನೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಈ ಒಂದು ಸಮಾವೇಶಕ್ಕೆ ಏನೋ ಕನೇರಿ ಮಠದ ಸ್ವಾಮೀಜಿಯವರಿಗೂ ಸಹ ಆಹ್ವಾನ ಮಾಡಲಾಗಿತ್ತು. ಏನು ಈ ಕಾರ್ಯಕ್ರಮದಲ್ಲಿ ಕನೇರಿ ಸ್ವಾಮೀಜಿಯವರು ಬಂದಂತ ಸಂದರ್ಭದಲ್ಲಿ ಅವರು ಪ್ರಚೋದಾತ್ಮಕಕಾರಿಯ ಹೇಳಿಕೆಗಳನ್ನ ನೀಡ್ತಾರೆ, ಜೊತೆಗೆ ಅಸಂಬದ್ಧ ಪದಗಳನ್ನ ಬಳಸ್ತಾರೆ ಅಂತ ಹೇಳಿ ಅವರನ್ನ ನಿರ್ಬಂಧ ಮಾಡ್ಬೇಕು ಅಂತ ಅಲ್ಲಿರ್ತಕ್ಕಂಥ ಸ್ಥಳೀಯ ತಾಲೂಕು ಆಡಳಿತ ಏನಿದೆ ಅವರಿಗೆ ನಿರ್ಬಂಧವನ್ನ ಹೇರಿತ್ತು. ಸೊ ಈ ಒಂದು ನಿರ್ಬಂಧ ಹೇರಿರ್ತಕ್ಕಂಥ ಒಂದು ಹಿನ್ನೆಲೆಯನ್ನೇ ಇದನ್ನ ಪ್ರಶ್ನಿಸಿ ಏನು ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರಾಗಿರ್ತಕ್ಕಂಥ ಗುಂಡು ರೆಡ್ಡಿ ಅವರು ಕಲಬುರಗಿ ಹೈಕೋರ್ಟ್ ಪೀಠದ ಮೊರೆ ಹೋಗ್ತಾರೆ. ಮೊರೆ ಹೋದಂತ ಸಂದರ್ಭದಲ್ಲಿ ಹೈಕೋರ್ಟ್ ಪೀಠವು ಸಹ ಸಾಕಷ್ಟು ವಾದ ಮತ್ತು ಏನು ಪರ ಮತ್ತು ವಿವಾದಗಳನ್ನ ಆಲೋಚನೆ ಮಾಡಿರ್ತಾರೆ. ಪರ ವಿರೋಧಗಳನ್ನ ಏನು ಆಲೋಚನೆ ಮಾಡ್ತಾರೆ. ಕನೇರಿ ಮಠದ ಸ್ವಾಮೀಜಿಗಳು ಹೇಳಿಕೆಗಳು ನೀಡ್ತಕ್ಕಂತಹ ವಿಚಾರಗಳು ಯಾವ ರೀತಿಯಾಗಿರ್ತವೆ, ಜೊತೆಗೆ ಅವ್ರು ಯಾವ ರೀತಿಯಾಗಿ ಭಾಷಣಗಳನ್ನ ಮಾಡದೇ ಇದ್ರೆ ಅಥವಾ ಅವ್ರು ಒಂದ್ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸದೇ ಇದ್ರೆ ಏನು ಕಾರ್ಯಕ್ರಮವನ್ನು ನಡೆದೇ ಹೋಗೋದಿಲ್ಲ ಅನ್ನೋಂತ ಒಂದು ಏನು ವಿಚಾರಗಳು ಸಹ ಹಿಂದಿನ ಒಂದು ನ್ಯಾಯಾಲಯದ ಒಂದು ವಿಚಾರಣೆಯಲ್ಲಿ ಆಗಿತ್ತು. ಆದ್ರೆ ಇವತ್ತು ಅಂತಿಮವಾಗಿ ಒಂದು ತೀರ್ಮಾನವನ್ನ ಮಾಡ್ಬೇಕಾಗಿತ್ತು. ಇವತ್ತು ಈ ಒಂದು ವಿಚಾರವನ್ನ ಕೈಗೊಟ್ಟಿರ್ತಕ್ಕಂತಹ ಕಲಬುರಗಿ ಹೈಕೋರ್ಟ್ ಏನಿದೆ ಸಾಕಷ್ಟು ವಿಚಾರಗಳನ್ನ ಆಲೋಚನೆ ಮಾಡಿರ್ತಕ್ಕಂಥದ್ದು. ಕನೇರಿ ಮಠದ ಸ್ವಾಮೀಜಿಗಳು ಒಂದು ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇ ಆಗಿದ್ದರೆ ಕೆಲವೊಂದು ಷರತ್ತುಗಳನ್ನ ನೀಡಿರ್ತಕ್ಕಂಥದ್ದು. ಏನಂತಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂತಹ ಪ್ರಚೋದನಕಾರಿಯಾದಂತಹ ಭಾಷಣಗಳನ್ನ ಮಾಡಬಾರ್ದು, ಜೊತೆಗೆ ಅಸಂಬದ್ಧ ಪದಗಳನ್ನ ಬಳಸಬಾರ್ದು, ಮತ್ತು ಕಾರ್ಯಕ್ರಮದ ಇದಕ್ಕೆ ಆಯೋಜನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೇವಲ 2500 ಜನಗಳು ಅಥವಾ 25,000ಕ್ಕೂ ಹೆಚ್ಚು ಜನಗಳನ್ನು ಮಾತ್ರ ಇಲ್ಲಿ ಹಾಜರಾಗಬೇಕು, ಆ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಕಾನೂನು ಸುವ್ಯವಸ್ಥೆಯನ್ನ ಯಾವುದೇ ರೀತಿಯಾಗಿ ಹಾಳಾಗಬಾರ್ದು, ಕಾನೂನು ಸುವ್ಯವಸ್ಥೆಯನ್ನ ಹದಗೆಡುವಂತಹ ರೀತಿಯಲ್ಲಿ ನಡ್ಕೊಳ್ಬಾರ್ದು. ಒಂದ್ ವೇಳೆ ಆ ರೀತಿಯಾದಂತಹ ಏನಾದ್ರೂ ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡಿದ್ರೆ ಅಥವಾ ಏನಾದ್ರೂ ಧಕ್ಕೆಗಳನ್ನ ಬರುವಂತದ್ದಾಗಿರ್ಬೋದು ಅಥವಾ ಸರ್ಕಾರಿ ಆಸ್ತಿ ಪಾಸ್ತಿಗಳಿಗೆ ಹಾನಿಗಳನ್ನ ಉಂಟಾದ್ರೆ ಅದಕ್ಕೆ ಎಲ್ಲವೂ ಸಹ ಏನು ಆ ಕಾರ್ಯಕ್ರಮದ ಆಯೋಜಕರೇ ನೇರವಾಗಿ ಹೊಣೆ ಆಗಿರ್ತಾರೆ ಅನ್ನೋಂತ ಒಂದು ಷರತ್ತುಗಳನ್ನ ನೀಡಿರ್ತಕ್ಕಂಥದ್ದು. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವ.